ನಮಸ್ಕಾರ ಸ್ನೇಹಿತರೆ, ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಲಿಕ್ಕೆ ಸಜ್ಜಾಗ್ತಾ ಇದೆಯಾ? ಈ ರೀತಿಯಾದಂತಹ ಒಂದು ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಈ ಸಾರಿ ಪಾಕಿಸ್ತಾನ ಬೇರೆಯದ್ದೇ ಆದಂತಹ ಪ್ಲಾನ್ ಅನ್ನ ಮಾಡಿದೆ. ಆ ಮುಖಾಂತರ ಭಾರತವನ್ನ ಕೆಣಕ್ಲಿಕ್ಕೆ ಅದು ತಯಾರಿಯನ್ನು ನಡೆಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಒಂದ್ ವೇಳೆ ಪಾಕಿಸ್ತಾನ ಭಾರತವನ್ನೇನಾದ್ರೂ ಕೆಣಕಿದ್ರೆ ಭಾರತ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಈಗಾಗಲೇ ನಿರ್ಧಾರ ಮಾಡ್ಕೊಂಡು ಕೂತಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಪಾಕಿಸ್ತಾನ ಏನ್ ಮಾಡ್ಲಿಕ್ಕೆ ಹೊರಟಿದೆ ಅನ್ನೋದರ ಸಂಪೂರ್ಣ ವಿವರ ಭಾರತದ ಬಳಿ ಇದೆ. ಹಾಗಾಗಿ ಭಾರತ ಕೂಡ ಪ್ರತಿ ದಾಳಿಗೆ ತಯಾರಾಗಿ ನಿಂತಿದೆ ಅನ್ನುವ ಸುದ್ದಿ ಕೂಡ ಬರ್ತಾ ಇದೆ. ಹಾಗಾದ್ರೆ ನರಿಬುದ್ಧಿಯ ಪಾಕಿಸ್ತಾನ ಈ ಬಾರಿ ಏನನ್ನ ಪ್ಲಾನ್ ಮಾಡ್ಕೊಂಡಿದೆ, ಇದಕ್ಕೆ ಭಾರತ ಯಾವ ರೀತಿಯಾಗಿ ಪ್ರತ್ಯುತ್ತರ ಕೊಡಬಹುದು, ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ವಿಷಯಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಪಾಕಿಸ್ತಾನಕ್ಕೆ ಒಂದಂತೂ ತುಂಬಾ ಚೆನ್ನಾಗಿ ಗೊತ್ತಿದೆ, ಭಾರತದೊಂದಿಗೆ ನೇರವಾಗಿ ಯುದ್ಧ ಮಾಡಿ ಗೆಲ್ಲಿಕ್ ಸಾಧ್ಯ ಇಲ್ಲ ಅನ್ನೋದು. ಅದಕ್ಕಾಗಿ ಅವರು ಆಶ್ರಯಿಸಿರುವುದು ಭಯೋತ್ಪಾದನೆಯನ್ನ. ನಿಮ್ಗೆ ಗೊತ್ತಿದೆ ಅವರು ಯಾವ ರೀತಿಯಾಗಿ ನಮ್ಮ ದೇಶದೊಳಗಡೆ ಭಯೋತ್ಪಾದಕರನ್ನು ನುಗ್ಗಿಸಲಿ ಪ್ರಯತ್ನಿಸ್ತಾ ಇದ್ದಾರೆ. ಹಾಗೇನೆ ಇತ್ತೀಚಿನ ವರ್ಷಗಳಲ್ಲಿ ಅದನ್ನ ಭಾರತ ಯಾವ ರೀತಿಯಾಗಿ ತಡೀತಾ ಇದೆ, ಹಾಗೇನೆ ಭಾರತ ಯಾವ ರೀತಿಯಾಗಿ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ, ಇದೆಲ್ಲವೂ ನಿಮ್ಗೆ ಗೊತ್ತಿರುವಂತಹ ವಿಷಯ. ಕಳೆದ ವರ್ಷ ಪೆಹಲ್ಗಾಮ್ ಘಟನೆಯ ನಂತರ ಭಾರತ ಆಪರೇಷನ್ ಸಿಂಧೂರದ ಮುಖಾಂತರ ಪಾಕಿಸ್ತಾನವನ್ನ ಪುಡಿಗಟ್ಟಿದೆ. ಆದ್ರೂ ಕೂಡ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ. ಹೋದಲ್ಲಿ ಬಂದಲ್ಲಿ ನಾವೇ ಈ ಯುದ್ಧವನ್ನ ಗೆದ್ದಿದ್ವಿ ಅಂತ ಹೇಳ್ಕೊಂಡು ಎಲ್ಲೆಡೆ ಪ್ರಚಾರ ಮಾಡ್ಕೊಂಡು ಬರ್ತಾ ಇತ್ತು. ಅದಕ್ಕೆ ಸರಿಯಾಗಿ ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನದ ಪರವಾಗಿ ಡೊನಾಲ್ಡ್ ಟ್ರಂಪ್ ಕೂಡ ನಿಂತಿರೋದು ನಿಮ್ಗೆಲ್ರಿಗೂ ಗೊತ್ತಿರುವಂತಹ ವಿಷಯ. ಹಾಗಾಗಿ ಪಾಕಿಸ್ತಾನಕ್ಕೆ ಇತ್ತೀಚಿನ ದಿನಗಳಲ್ಲಿ ಏನೋ ಒಂದು ರೀತಿಯಾದಂತಹ ಧೈರ್ಯ ಬರ್ಲಿಕ್ಕೆ ಶುರುವಾಗಿದೆ. ಅಮೆರಿಕ ನಮ್ಮೊಂದಿಗಿದೆ, ಹಾಗಾಗಿ ನಾವು ಏನ್ ಮಾಡಿದ್ರು ಕೂಡ ನಡೀತದೆ. ಒಂದ್ ವೇಳೆ ಭಾರತ ನಮ್ಮ ಮೇಲೆ ಏನಾದ್ರು ದಾಳಿಯನ್ನು ನಡೆಸಿದ್ರೆ ಖಂಡಿತವಾಗಿ ಅಮೆರಿಕ ನಮ್ಮ ಸಹಾಯಕ್ಕೆ ಬರ್ತದೆ. ಈ ರೀತಿಯಾಗಿ ಪಾಕಿಸ್ತಾನದ ಪ್ರಧಾನಿ ಮತ್ತು ಮುಲ್ಲಾ ಮುನೀರ್ ಯೋಚನೆ ಮಾಡ್ತಿರೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಭಾರತವನ್ನು ಕೆಣಕುವಂತ ಪ್ರಯತ್ನವನ್ನ ಇತ್ತೀಚಿನ ದಿನಗಳಲ್ಲಿ ಪುನಃ ಪ್ರಾರಂಭ ಮಾಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಪಾಕಿಸ್ತಾನ LOC ಬಳಿ ಭಾರತದೊಳಗಡೆ ಡ್ರೋನ್ಗಳನ್ನ ನುಗ್ಗಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನವನ್ನ ಪಡ್ತಾ ಇದೆ. ಈ ಡ್ರೋನ್ಗಳಲ್ಲಿ ಅವರು ಶಸ್ತ್ರಾಸ್ತ್ರಗಳನ್ನು ಕೂಡ ಭಯೋತ್ಪಾದಕರಿಗೆ ಕಳಿಸ್ಕೊಡ್ತಾರೆ. ಹಾಗೇನೆ ಮಾದಕ ವಸ್ತುಗಳನ್ನು ಕೂಡ ಡ್ರೋನ್ಗಳ ಮುಖಾಂತರ ಭಾರತದೊಳಗಡೆ ಕಳಿಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ಸತತವಾಗಿ ನಡೆಸ್ಕೊಂಡು ಬರ್ತಾನೆ ಇದೆ. ಅದರ ಜೊತೆಗೆ ಭಾರತದ ಬಾರ್ಡರ್ ನಲ್ಲಿ ಯಾವ ರೀತಿಯಾದಂತಹ ಸರ್ವಿಲೆನ್ಸ್ ಇದೆ, ಯಾವ ಪ್ರದೇಶದಲ್ಲಿ ನಾವು ಭಯೋತ್ಪಾದಕರನ್ನ ಭಾರತದೊಳಗಡೆ ನುಗ್ಗಿಸಬಹುದು, ಎಲ್ಲಿ ಇವರ ಸೆಕ್ಯೂರಿಟಿ ವೀಕ್ ಇದೆ, ಇದನ್ನ ಚೆಕ್ ಮಾಡ್ಲಿಕ್ಕೆ ಕೂಡ ಈ ಡ್ರೋನ್ ಗಳನ್ನ ಸರ್ವಿಲೆನ್ಸಿಗಾಗಿ ಕೂಡ ಭಾರತದತ್ತ ಕಳಿಸುವಂತ ಪ್ರಯತ್ನವನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಇದಕ್ಕೆ ಭಾರತ ತಕ್ಕ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಹಲವಾರು ಡ್ರೋನ್ ಗಳನ್ನ ಈಗಾಗಲೇ ಹೊಡೆದುರುಳಿಸಿದ್ದಾರೆ. ಹಾಗೇನೆ ಕೆಲವೊಂದು ಡ್ರೋನ್ ಗಳನ್ನ ಸಾಫ್ಟ್ ಕಿಲ್ ಕೂಡ ಮಾಡ್ತಾ ಇದ್ದಾರೆ. ಈಗ ಬರ್ತಾ ಇರೋದು ಸುದ್ದಿ ಏನು ಅಂತ ಹೇಳಿದ್ರೆ, ಭಾರತದ ಮೇಲೆ ಈ ಪೆಹಲ್ಗಾಮ್ ದಾಳಿ ನಡೀತಲ್ಲ, ಅದೇ ಮಾದರಿಯಾದಂತಹ ಇನ್ನೊಂದು ದಾಳಿಯನ್ನು ನಡೆಸಲಿಕ್ಕೆ ಪಾಕಿಸ್ತಾನ ಸರ್ವಸನ್ನದ್ಧ ಆಗಿದೆ. ಅದಕ್ಕಾಗಿ ಈಗಾಗಲೇ ಅವರು ಒಂದಿಷ್ಟು ಭಯೋತ್ಪಾದಕರನ್ನ ಭಾರತದೊಳಗಡೆ ಕಳಿಸ್ಬಿಟ್ಟಿದ್ದಾರೆ. ಅವರು ಕೂಡ ತಯಾರಿಯನ್ನು ನಡೆಸ್ಕೊಳ್ತಾ ಇದ್ದಾರೆ. ಕೆಲವೇ ದಿನಗಳಲ್ಲಿ ಈ ರೀತಿಯಾದಂತಹ ಒಂದು ದಾಳಿ ನಡೆಯುವಂತ ಸಾಧ್ಯತೆ ಇದೆ. ಈ ರೀತಿಯಾದಂತಹ ಮಾಹಿತಿಯನ್ನ ಅಮೆರಿಕದ ಬೇಹುಗಾರಿಕಾ ಸಂಸ್ಥೆ ಭಾರತಕ್ಕೆ ಈಗಾಗಲೇ ನೀಡಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಭಾರತ ಕೂಡ ಅತ್ಯಂತ ಅಲರ್ಟ್ ಆದಂತಹ ಮೋಡ್ ನಲ್ಲಿದೆ. ಯಾವುದೇ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ದಾಳಿ ನಡೆದ್ರು ಕೂಡ ಅದನ್ನ ತಡಿಲಿಕ್ಕೆ ಸರ್ವಸನ್ನದ್ಧವಾಗಿ ಭಾರತ ಕೂಡ ನಿಂತಿದೆ. ಈ ರೀತಿಯಾದಂತಹ ದಾಳಿ ಪಾಕಿಸ್ತಾನದ ಕಡೆಯಿಂದ ನಾರ್ಮಲ್ ಆಗಿ ನಡೆಯುವಂತದ್ದು. ಇದ್ರ ಜೊತೆಗೆ ಪಾಕಿಸ್ತಾನ ಇನ್ನೊಂದು ಬಹುದೊಡ್ಡದಾದಂತಹ ಪ್ಲಾನ್ ನ ಕೂಡ ಮಾಡಿದೆ ಅಂತ ಹೇಳ್ತಾರೆ. ಅದೇನು ಅಂತ ಹೇಳಿದ್ರೆ, ಜಮ್ಮು ಕಾಶ್ಮೀರ ಭಾಗದಲ್ಲಿರುವಂತಹ ಪ್ರಮುಖ ಡ್ಯಾಮ್ ಮೇಲೆ ದಾಳಿಯನ್ನು ನಡೆಸಲಿಕ್ಕೆ ಪಾಕಿಸ್ತಾನ ತಯಾರಿಯನ್ನ ನಡೆಸ್ತಾ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಇವರು ಯಾವ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸತತವಾಗಿ ಕ್ಷಿಪಣಿ ದಾಳಿಯನ್ನ ಮಾಡುವ ಮುಖಾಂತರ ಡ್ಯಾಮ್ ಅನ್ನ ಒಡೆದು ಹಾಕ್ಬಿಡ್ಬೇಕು. ಆ ಮುಖಾಂತರ ಜಮ್ಮು ಕಾಶ್ಮೀರದ ಒಂದಿಷ್ಟು ಭೂಭಾಗವನ್ನ ಸಂಪೂರ್ಣವಾಗಿ ನಾಶ ಮಾಡಬೇಕು. ಈ ರೀತಿಯಾದಂತಹ ಪ್ಲಾನ್ ನ ಪಾಕಿಸ್ತಾನ ಮಾಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಈ ಪೆಹಲ್ಗಾಮ್ ಘಟನೆ ನಡೆದ ನಂತರ ಭಾರತ ಪಾಕಿಸ್ತಾನಕ್ಕೆ ಹರಿತಾ ಇದ್ದಂತಹ ನೀರಿಗೆ ತಡೆಯೊಡ್ಡಿದೆ. ನಿಮ್ಗೆ ಗೊತ್ತಿದೆ, ಇಂಡಸ್ ವಾಟರ್ ಟ್ರೀಟಿ ಏನಿದೆ ಅದನ್ನ ಸದ್ಯಕ್ಕೆ ಭಾರತ ಸಸ್ಪೆಂಡ್ ಮಾಡಿದೆ. ಇದರಿಂದಾಗಿ ಪಾಕಿಸ್ತಾನ ಅತ್ಯಂತ ಸಂಕಟಮಯವಾದಂತಹ ಪರಿಸ್ಥಿತಿಯಲ್ಲಿದೆ ಅಂತಲೇ ಹೇಳ್ಬಹುದು. ಇತ್ತೀಚೆಗೆ ವಿಶ್ವಸಂಸ್ಥೆಯಲ್ಲಿ ಕೂಡ ಪಾಕಿಸ್ತಾನ ಈ ಒಂದು ವಿಷಯವನ್ನು ಪ್ರಸ್ತಾಪ ಮಾಡಿತ್ತು. ಭಾರತ ಸಿಂಧೂ ನದಿಯ ನೀರನ್ನ ತಡೆಗಟ್ಟುವ ಮುಖಾಂತರ ಪಾಕಿಸ್ತಾನದಲ್ಲಿ ಹಾಹಾಕಾರ ಉಂಟಾಗುವಂತೆ ಮಾಡ್ತಾ ಇದೆ, ನಮ್ಮ ಜನಜೀವನವನ್ನ ಹಾಳು ಮಾಡ್ಲಿಕ್ಕೆ ಪ್ರಯತ್ನಿಸ್ತಾ ಇದೆ, ನಮ್ಮ ಕೃಷಿಗೆ ಬಹಳಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ, 24 ಕೋಟಿ ಜನರ ಬದುಕನ್ನ ಹಾಳು ಮಾಡ್ಲಿಕ್ಕೆ ಭಾರತ ಈ ರೀತಿಯಾಗಿ ನೀರನ್ನ ಅಸ್ತ್ರವಾಗಿ ಉಪಯೋಗಿಸ್ಕೊಳ್ತಾ ಇದೆ. ತಕ್ಷಣ ವಿಶ್ವಸಂಸ್ಥೆ ಭಾರತಕ್ಕೆ ಒಂದು ಆದೇಶವನ್ನ ಕೊಡಬೇಕು. ಸಿಂಧೂ ನದಿ ನೀರು ಏನಿದೆ, ಮೊದಲಿಂದ ಬಿಡ್ತಾ ಇರುವಂತ ನೀರೇನಿದೆ, ಆ ನೀರನ್ನ ಪಾಕಿಸ್ತಾನಕ್ಕೆ ಬಿಟ್ಬಿಡ್ಬೇಕು. ಅದನ್ನ ಯಾವುದೇ ಕಾರಣಕ್ಕೆ ಡೈವರ್ಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು. ಈ ರೀತಿಯಾಗಿ ವಿಶ್ವಸಂಸ್ಥೆಯಲ್ಲಿ ಕೂಡ ಕೇಳ್ಕೊಂಡಿದ್ದಾರೆ. ಆದ್ರೆ ಭಾರತ ಇದಕ್ಕೆ ಒಪ್ಪಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಸಿಂಧೂ ನದಿ ನೀರಿನ ಹಂಚಿಕೆಯ ಈ ಒಂದು ಒಪ್ಪಂದ ಏನಿದೆ ಅದನ್ನ ಸದ್ಯಕ್ಕೆ ಅನೂರ್ಜಿತಗೊಳಿಸಿದ್ದೇವೆ. ಹಾಗಾಗಿ ನಾವು ಸಿಂಧೂ ನದಿ ನೀರನ್ನ ಪಾಕಿಸ್ತಾನಕ್ಕೆ ಬಿಡೋದಿಲ್ಲ ಅಂತಕೊಂಡು ಭಾರತ ಕಡಾಖಂಡಿತವಾಗಿ ಹೇಳಿದೆ. ಈಗಾಗಲೇ ಭಾರತ ಹೆಚ್ಚುವರಿ ನೀರನ್ನ ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯಾದಂತಹ ತಯಾರಿಯನ್ನ ನಡೆಸ್ಕೊಳ್ತಾ ಇದೆ.
ಹಾಗಾಗಿ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ಇನ್ನೂ ಬಹಳಷ್ಟು ಕಷ್ಟಮಯವಾದಂತಹ ದಿನಗಳು ಎದುರಾಗುವಂತ ಸಾಧ್ಯತೆ ಇದೆ. ಇದರಿಂದಾಗಿ ಪಾಕಿಸ್ತಾನ ಸಂಪೂರ್ಣವಾಗಿ ಹತಾಶಗೊಂಡ್ಬಿಟ್ಟಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗೆ ಹತಾಶಗೊಂಡಿರುವಂತಹ ಪಾಕಿಸ್ತಾನ ಭಾರತದ ಮೇಲೆ ಒಂದು ನೇರವಾದಂತಹ ದಾಳಿಯನ್ನು ನಡೆಸಲಿಕ್ಕೆ ಸಂಚನ್ನು ರೂಪಿಸ್ತಾ ಇದೆ ಅನ್ನುವ ಸುದ್ದಿ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇದೆ. ಭಾರತ ಪಾಕಿಸ್ತಾನಕ್ಕೆ ಹರಿತಾ ಇದ್ದಂತಹ ನೀರಿಗೆ ತಡೆಯೊಡ್ಡಿದ್ರಿಂದಾಗಿ ಪಾಕಿಸ್ತಾನ ಕುಪಿತಗೊಂಡು ಜಮ್ಮು ಕಾಶ್ಮೀರದಲ್ಲಿರುವಂತಹ ಯಾವುದಾದ್ರೂ ಒಂದು ಡ್ಯಾಮಿನ ಮೇಲೆ ದಾಳಿ ನಡೆಸಲಿಕ್ಕೆ ತಯಾರಿಯನ್ನು ನಡೆಸ್ಕೊಳ್ತಾ ಇದೆ ಅಂತಕೊಂಡು ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಏನ್ ತಿಳ್ಕೊಂಡಿತ್ತು ಅಂತ ಹೇಳಿದ್ರೆ ಈ ವಿಷಯ ಭಾರತಕ್ಕೆ ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ಇತ್ತು. ಆದ್ರೆ ಭಾರತಕ್ಕೆ ಈಗಾಗಲೇ ಈ ವಿಷಯ ಗೊತ್ತಾಗ್ಬಿಟ್ಟಿದೆ. ಹಾಗಾಗಿ ಭಾರತ ಕೂಡ ಪಾಕಿಸ್ತಾನದ 2 ಪ್ರಮುಖ ಡ್ಯಾಮ್ಗಳ ಮೇಲೆ ದೃಷ್ಟಿ ಇಟ್ಕೊಂಡು ಕೂತಿದೆ. ಒಂದ್ ವೇಳೆ ಪಾಕಿಸ್ತಾನ ಏನಾದ್ರೂ ನಮ್ಮದ ಮೇಲೆ ದಾಳಿಯನ್ನು ನಡೆಸಿದ್ರೆ ತಕ್ಷಣ ಭಾರತ ರಿಯಾಕ್ಟ್ ಮಾಡ್ಲಿಕ್ಕೆ ಸರ್ವಸನ್ನದ್ಧ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಲ್ಲೂ ಭಾರತ ಪಾಕಿಸ್ತಾನದ 2 ಪ್ರಮುಖ ಡ್ಯಾಮ್ಗಳನ್ನ ಗುರಿಯಾಗಿಸ್ಕೊಂಡಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಒಂದು ತರ್ಬೆಲ್ಲಾ ಡ್ಯಾಮ್, ಇದು ಖೈಬರ್ ಪಖ್ತೂನ್ಖ್ವಾ ಪ್ರದೇಶದಲ್ಲಿದೆ. ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಡ್ಯಾಮ್ ಇನ್ ಏಷ್ಯಾ ಅಂತ ಕೂಡ ಹೇಳ್ತಾರೆ. ಹಾಗೇನೆ ಇನ್ನೊಂದು ಡೈಮರ್ ಬಾಷಾ ಅನ್ನುವ ಡ್ಯಾಮ್. ಈ ಡ್ಯಾಮ್ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿದೆ. ಇದು ಹೆಚ್ಚು ಕಡಿಮೆ ಭಾರತದಿಂದ ಒಂದು 300-350 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿದೆ. ಹಾಗೇನೆ ತರ್ಬೆಲ್ಲಾ ಡ್ಯಾಮ್ ಭಾರತದ ಬಾರ್ಡರ್ ಇಂದ 125-135 ಕಿಲೋಮೀಟರ್ ಡಿಸ್ಟೆನ್ಸ್ ನಲ್ಲಿದೆ. ಹಾಗಾಗಿ ಇದೆರಡನ್ನು ತಲುಪಲಿಕ್ಕೆ ಭಾರತದ ಕ್ಷಿಪಣಿಗಳಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಉಂಟಾಗೋದಿಲ್ಲ. ನೀವು ನೋಡಿದ್ದೀರಾ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಮ್ಮ ಕ್ಷಿಪಣಿಗಳು ಪಾಕಿಸ್ತಾನದ ಏರ್ ಬೇಸ್ ಗಳನ್ನ ಉಡಾಯಿಸಿದ್ದು ಅಂತ ಹೇಳ್ಕೊಂಡು. ಅದೇ ರೀತಿಯಾಗಿ ಪಾಕಿಸ್ತಾನ ಒಂದ್ ವೇಳೆ ಭಾರತದ ಡ್ಯಾಮ್ ಮೇಲೆ ಏನಾದ್ರೂ ದಾಳಿಯನ್ನು ನಡೆಸಲಿಕ್ಕೆ ಪ್ರಯತ್ನ ಪಟ್ರೆ ಖಂಡಿತವಾಗಿ ಭಾರತ ಪಾಕಿಸ್ತಾನದ ಇದೆರಡು ಡ್ಯಾಮ್ಗಳನ್ನ ಉಡೀಸ್ ಮಾಡಿ ಬಿಡ್ತದೆ. ನೀವು ಒಂದು ಪ್ರಶ್ನೆಯನ್ನು ಕೇಳಬಹುದು, ಪಾಕಿಸ್ತಾನದ ಬಳಿ ನಮ್ಮ ಕ್ಷಿಪಣಿಗಳನ್ನ ತಡಿಲಿಕ್ಕೆ ಯಾವುದೇ ರೀತಿಯಾದಂತಹ ವ್ಯವಸ್ಥೆ ಇಲ್ವಾ ಅಂತೇಳಿ. ಖಂಡಿತವಾಗಿ ಅವರಲ್ಲಿ ವ್ಯವಸ್ಥೆ ಇದೆ. ಆದ್ರೆ ಆ ವ್ಯವಸ್ಥೆ ಯಾವ ರೀತಿ ಕೆಲಸ ಮಾಡ್ತಾ ಇದೆ ಅನ್ನೋದು ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ನಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ ಇಲ್ಲಿ ಭಾರತಕ್ಕೆ ಅಂತಹ ಸಮಸ್ಯೆ ಏನೂ ಆಗೋದಿಲ್ಲ. ನಮ್ಮ ಕ್ಷಿಪಣಿಗಳನ್ನ, ಅದರಲ್ಲೂ ಪ್ರಮುಖವಾಗಿ ಬ್ರಹ್ಮೋಸ್ ನಂತಹ ಕ್ಷಿಪಣಿಗಳನ್ನ ತಡೆಯುವಂತಹ ಶಕ್ತಿ ಪಾಕಿಸ್ತಾನಕ್ಕೆ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಹಾಗಾಗಿ ಕೆಲವೇ ನಿಮಿಷಗಳಲ್ಲಿ ಇದೆರಡು ಡ್ಯಾಮ್ಗಳನ್ನ ಭಾರತ ಪುಡಿಗಟ್ಟಿ ಬಿಡ್ತದೆ. ಒಂದ್ ವೇಳೆ ಈ 2 ಡ್ಯಾಮ್ಗಳನ್ನ ಗುರಿಯಾಗಿಸ್ಕೊಂಡು ಭಾರತ ಏನಾದ್ರು ದಾಳಿ ನಡೆಸಿದ್ರೆ ಖಂಡಿತವಾಗಿ ಅರ್ಧ ಪಾಕಿಸ್ತಾನ ಕೊಚ್ಕೊಂಡು ಹೋಗುವಂತ ಸಾಧ್ಯತೆ ಇದೆ ಅಂತ ಹೇಳ್ಕೊಂಡು ತಜ್ಞರು ಹೇಳ್ತಾ ಇದ್ದಾರೆ. ಪಾಕಿಸ್ತಾನ ಇಲ್ಲಿ ಏನು ಯೋಚನೆ ಮಾಡಿತ್ತು ಅಂತ ಹೇಳಿದ್ರೆ, ಭಾರತಕ್ಕೆ ತಾವು ಮಾಡ್ತಾ ಇರುವಂತಹ ಪ್ಲಾನ್ ಗೊತ್ತಿಲ್ಲ ಅಂತೇಳಿ ತಿಳ್ಕೊಂಡಿತ್ತು. ಆದ್ರೆ ಭಾರತಕ್ಕೆ ಇವ್ರು ಮಾಡ್ತಾ ಇರುವಂತಹ ಪ್ಲಾನ್ ಈ ಹಿಂದೆನೆ ಗೊತ್ತಾಗ್ಬಿಟ್ಟಿತ್ತು. ಹಾಗಾಗಿ ಭಾರತ ನಮ್ಮ ಡ್ಯಾಮ್ ಅನ್ನ ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡ್ಕೊಂಡಿದೆ. ಹಾಗೇನೆ ಒಂದ್ ವೇಳೆ ಪಾಕಿಸ್ತಾನ ಏನಾದ್ರೂ ಈ ರೀತಿಯಾದಂತಹ ದುಸ್ಸಾಹಸವನ್ನು ಮಾಡಿದ್ರೆ ಪಾಕಿಸ್ತಾನದ ಈ 2 ಡ್ಯಾಮ್ಗಳನ್ನ ಪುಡಿಗಟ್ಲಿಕ್ಕೂ ಕೂಡ ಸಂಪೂರ್ಣ ತಯಾರಿಯನ್ನ ಮಾಡ್ಕೊಂಡಿದೆ. ಈ ವಿಷಯ ಹೊರಬಂದಿದೆ ಹೇಗೆ ಅಂತ ಹೇಳಿದ್ರೆ, ಪಾಕಿಸ್ತಾನಕ್ಕೆ ಇತ್ತೀಚೆಗೆ ಚೀನಾ ಒಂದು ಎಚ್ಚರಿಕೆಯನ್ನು ಕೊಟ್ಟಿದೆ. ನೋಡಿ, ಈ ರೀತಿಯಾಗಿ ನೀವು ಜಮ್ಮು ಕಾಶ್ಮೀರದಲ್ಲಿರುವಂತಹ ಡ್ಯಾಮ್ ಅನ್ನ ಒಡಿಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಾ. ಈ ವಿಷಯ ಈಗಾಗಲೇ ಭಾರತಕ್ಕೆ ಗೊತ್ತಾಗ್ಬಿಟ್ಟಿದೆ. ಒಂದ್ ವೇಳೆ ನೀವು ಈ ರೀತಿಯಾದಂತಹ ದುಸ್ಸಾಹಸವನ್ನು ಏನಾದ್ರೂ ಮಾಡಿದ್ರೆ ಭಾರತ ಈಗಾಗಲೇ ಸರ್ವ ತಯಾರಿಯನ್ನ ಮಾಡ್ಕೊಂಡಿದೆ. ನಿಮ್ಮ ಖೈಬರ್ ಪಖ್ತೂನ್ಖ್ವಾದಲ್ಲಿರುವಂತಹ ತರ್ಬೆಲ್ಲಾ ಡ್ಯಾಮ್, ಹಾಗೇನೆ ಗಿಲ್ಗಿಟ್ ಬಾಲ್ಟಿಸ್ತಾನದಲ್ಲಿರುವಂತಹ ಡೈಮರ್ ಬಾಷಾ ಡ್ಯಾಮ್, ಇದೆರಡನ್ನು ಕೂಡ ಭಾರತ ಗುರಿ ಮಾಡ್ಕೊಂಡು ಕೂತಿದೆ. ಒಂದ್ ವೇಳೆ ನೀವೇನಾದ್ರೂ ಭಾರತದ ಡ್ಯಾಮ್ ಅನ್ನು ಹೊಡೆಯಲಿಕ್ಕೆ ಪ್ರಯತ್ನಿಸಿದ್ರೆ ನಿಮ್ಮ ಈ 2 ಡ್ಯಾಮ್ಗಳನ್ನ ಭಾರತ ಕೆಲವೇ ನಿಮಿಷಗಳಲ್ಲಿ ಪುಡಿಗಟ್ಟು ಬಿಡ್ತದೆ. ಜಾಗ್ರತೆಯಾಗಿರಿ, ಈ ರೀತಿಯಾದಂತಹ ದುಸ್ಸಾಹಸಕ್ಕೆ ಕೈ ಹಾಕಬೇಡಿ ಅಂತಕೊಂಡು ಪಾಕಿಸ್ತಾನಕ್ಕೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದೆ. ಚೀನಾ ಕೊಟ್ಟಿರುವಂತಹ ಈ ಎಚ್ಚರಿಕೆಯನ್ನ ಪಾಕಿಸ್ತಾನ ಏನಾದ್ರೂ ಸೀರಿಯಸ್ ಆಗಿ ತಗೊಳ್ತದ ಅಂದ್ರೆ ಅವ್ರು ಏನಾದ್ರು ದಾಳಿ ಮಾಡ್ಲಿಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಿದ್ರೆ ಅದನ್ನ ಕೈ ಬಿಡ್ತಾರ? ಖಂಡಿತವಾಗಿ ಆ ರೀತಿ ಮಾಡ್ಲಿಕ್ಕೆ ಹೋಗೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಪಾಕಿಸ್ತಾನದಲ್ಲಿರುವಂತಹ ಸರ್ಕಾರ ಇರ್ಬೋದು ಅಥವಾ ಅಲ್ಲಿಯ ಸೇನಾ ಜನರಲ್ಗಳಿರ್ಬೋದು, ಅವರು ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೋಬೇಕು ಅಂತ ಹೇಳಿದ್ರೆ ಭಾರತವನ್ನ ಈ ರೀತಿಯಾಗಿ ಕೆಣಕ್ತಾನೆ ಇರಬೇಕು. ಆ ಮೂಲಕ ಅಲ್ಲಿಯ ಜನರ ಗಮನವನ್ನ ಬೇರೆಡೆ ಸೆಳಿತಾ ಇರಬೇಕು. ಅದಕ್ಕಾಗಿ ಈ ರೀತಿಯಾದಂತಹ ದಾಳಿಗಳನ್ನ ಖಂಡಿತವಾಗಿ ಪಾಕಿಸ್ತಾನ ಮಾಡೇ ಮಾಡ್ತದೆ. ಒಂದ್ ವೇಳೆ ಈ ರೀತಿಯಾದಂತಹ ದಾಳಿಯನ್ನ ಮಾಡಿದ್ರೆ ಪಾಕಿಸ್ತಾನ ಸಂಪೂರ್ಣವಾಗಿ ನಾಶವಾಗಿ ಹೋಗೋದಂತೂ ಗ್ಯಾರಂಟಿ ಅಂತಾನೆ ಹೇಳ್ಬಹುದು. ಆದ್ರೆ ಪಾಕಿಸ್ತಾನಕ್ಕೆ ಒಂದು ಧೈರ್ಯ ಏನು ಅಂತ ಹೇಳಿದ್ರೆ, ನಮ್ಮ ಜೊತೆ ಈಗ ಅಮೆರಿಕ ಇದೆ, ಡೊನಾಲ್ಡ್ ಟ್ರಂಪ್ ನಮ್ಮ ಜೊತೆ ನಿಂತಿದ್ದಾರೆ. ಹಾಗಾಗಿ ಭಾರತ ಏನಾದ್ರೂ ದಾಳಿ ನಡೆಸಿದ್ರೆ ತಕ್ಷಣ ನಾವು ಟ್ರಂಪ್ ಕೈಕಾಲು ಹಿಡಿದ್ರೆ ಸಾಕು, ಟ್ರಂಪ್ ಏನಾದ್ರೂ ಮಾಡಿ ಈ ಯುದ್ಧವನ್ನು ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಪಡಬಹುದು. ಈ ರೀತಿಯಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಈ ಬಾರಿ ಏನಾದ್ರೂ ಯುದ್ಧ ನಡೆದ್ರೆ ಭಾರತ ಖಂಡಿತವಾಗಿ ಪಾಕಿಸ್ತಾನವನ್ನ ಸುಮ್ಮನೆ ಬಿಡೋದಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭಾರತ ಏಕಾಏಕಿ ಯುದ್ಧವನ್ನ ನಿಲ್ಲಿಸಿ ಕದನ ವಿರಾಮಕ್ಕೆ ಒಪ್ಪಿಗೆಯನ್ನು ಕೊಡ್ತು. ಆದ್ರೆ ಕದನ ವಿರಾಮ ಘೋಷಣೆ ಆದ್ಮೇಲೆ ಪಾಕಿಸ್ತಾನ ನಡ್ಕೊಂಡಂತ ರೀತಿ, ಹಾಗೇನೆ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ವಿರುದ್ಧವಾಗಿ ಕೊಡ್ತಾ ಇರುವಂತಹ ಹೇಳಿಕೆಗಳು, ಇದೆಲ್ಲದನ್ನು ನಾವು ಗಮನಿಸ್ತಾ ಇದ್ದೇವೆ. ಆದ್ರಿಂದ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನವನ್ನ ಸುಮ್ಮನೆ ಬಿಡುವಂತಹ ಪ್ರಶ್ನೆಯೇ ಇಲ್ಲ ಅಂತಲೇ ಹೇಳ್ಬಹುದು. ಈ ಹಿಂದೆನೆ ಅಮೆರಿಕ ಒಂದು ಮಾತನ್ನ ಹೇಳಿದೆ, ಈ ವರ್ಷ ಖಂಡಿತವಾಗಿ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಒಂದು ಘನಘೋರ ಯುದ್ಧ ನಡೆಯುವಂತ ಸಾಧ್ಯತೆ ಇದೆ ಅಂತೇಳಿ. ಮೋಸ್ಟ್ಲಿ ಅದರ ಆರಂಭಕ್ಕೆ ಪಾಕಿಸ್ತಾನವೇ ಕಾರಣ ಆಗುವಂತ ಸಾಧ್ಯತೆಗಳು ನಿಚ್ಚಳ ಆಗ್ತದೆ. ಯಾವುದಕ್ಕೂ ನಾವು ಕಾದ್ ನೋಡ್ಬೇಕಾಗಿದೆ.
ಸ್ನೇಹಿತರೆ, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಗೆ ಅನಿಸ್ತದೆ? ಪಾಕಿಸ್ತಾನ ಭಾರತವನ್ನ ಈ ಬಾರಿ ಪುನಃ ಕೆಣಕುವಂತ ಸಾಧ್ಯತೆ ಇದೆಯಾ? ಒಂದ್ ವೇಳೆ ಆ ರೀತಿ ಏನಾದ್ರು ಕೆಣಕಿದ್ರೆ ಭಾರತ ಪಾಕಿಸ್ತಾನವನ್ನ ಕಳೆದ ಬಾರಿ ಜಸ್ಟ್ ಮುಟ್ಟಿ ಬಿಟ್ರಲ್ಲ ಆ ರೀತಿ ಮಾಡ್ತಾರ ಅಥವಾ ಸರ್ವನಾಶ ಮಾಡಿ ಬಿಡ್ತಾರ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೇನೆ ನಾನಿಲ್ಲಿ ಹಂಚ್ಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.